ಓಕೆ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಆಗ ನೀವು ಬಂದ್ರಪ್ಲೆ ಸರ್ ನಿಮಗ ಶಿಕ್ಷಕರ ದಿನ ಶುಭಾಶಯಗಳು ಹಿಂಗೆಲ್ಲ ಹೇಳ್ರಿ, ಹಂಗಲ್ಲ. ಇವತ್ತು ಗುರು ಪೂರ್ಣಿಮೆ ಇರ್ಲಿ. ಅಂದ್ರೆ ಇವತ್ತು ಗುರುವಿಗೆ ನಾವೇನಾದ್ರೂ ಕಾಣಿಕೆ ಕೊಡ್ಬೇಕು. ನಾನ್ ನಿಮಗ್ ಗುರು ಆದ್ರೆ ನನಗೂ ಸಾಕಷ್ಟು ಗುರುಗಳಿದ್ರು. ನಮ್ಮ ಗುರುಗಳು ಎಲ್ಲಿ ಕಂಡು ಬಿದ್ರು ನಾ ಏನ್ ಮಾಡ್ತಾನೋ ಮೊದಲು ಕಾಲ್ ಬೀಳ್ತಾನ. ಅವ್ರ ರೋಡ್ ಮೇಲೆ ಇರ್ಲಿ, 1000 ಮಂದಿಯಾಗಿರ್ಲಿ, ಹೋಗಿ ನಮಸ್ಕಾರ ಮಾಡ್ತಾನೆ. ಯಾಕೆ ನಮಸ್ಕಾರ ಮಾಡ್ತಾನಂದ್ರ ಆಜು ಬಾಜು ಎಲ್ಲ ಮಂದಿ ಇರ್ತಾರಲ್ಲ, ಅವ್ರ ಕಡೆಯಿಂದ ನಾ ಶಬಾಸ ಅಥವಾ ವೆರಿ ಗುಡ್ ಅನ್ಸ್ಕೊಳಕಲ್ಲ. ಆ ಗುರುವಿನ ಋಣ ನನ್ನ ಮೇಲದ. ಭಲೆ ಅವ್ರ ಪ್ರೈಮರಿ ಗುರು ಹಾಕಿರೋರ್ಗ ಕಲ್ಸಿರೋರ್ಗ ನಾವೇನ್ ಮಾಡ್ತೀವಿ, ಮೇನ್ಲಿ ಹೈಸ್ಕೂಲ್ ಅಥವಾ ಕಾಲೇಜ್ ಬಂದ ನಂತರ ಪ್ರೈಮರಿ ಗುರುಗಳನ್ನು ಮರ್ತು ಬಿಡ್ತೀವಿ. ಬಟ್ ಮುಖ್ಯವಾಗಿ ಅವ್ರದ ಪಾತ್ರ ಬಹಳ ಇಂಪಾರ್ಟೆಂಟ್ ಇರ್ತದೆ. ನಿಮಗೆ ಅಕ್ಷರಗಳನ್ನು ಓದಾಕ ಬರೆಯಾಕ ಮೇನ್ ಕಲಿಸಿದವ್ರ ಅವ್ರು ಕಲಿಸಿದ ನಂತರ ನೀವು ಉಳಿದೆಲ್ಲ ವಿಷಯಗಳನ್ನ ಓದಿ ಪಾಸಾಗಿ ಇದನ್ನ ಮಾಡಿರ್ತೀರಿ. ತಳನ ಇದನ್ನಿರ್ಲಿಲ್ಲ, ಮ್ಯಾಲೆ ಏನ್ ಛತ್ತಿ ಇದನ್ನ ಮಾಡೋರು ನೀವು. ಸೊ ಮುಖ್ಯವಾಗಿ ನಾವು ಪ್ರಾಥಮಿಕ ಅಥವಾ ಹೈಸ್ಕೂಲ್ ಹಂತದ ಗುರುಗಳನ್ನು ಮರಿಬಾರ್ದು. ಯಾವ ಗುರುಗಳನ್ನ ಮರ್ಯಾಕೆ ಹೋಗ್ಬೇಡ್ರಿ, ಅವರ ಉಪಕಾರ ಯಾವತ್ತೂ ನಿಮ್ಮ ಮೇಲೆ ಇರ್ತದ. ಮತ್ತು ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮ ನಿರಂತರವಾದಂಥ ಮತ್ತು ನಿಜವಾದ ಗುರು. ಯಾಕಂದ್ರ ಈಗ 9th ಇದ್ದವ್ರ ಗುರುಗಳು 10th ಇರಂಗಿಲ್ಲ, 10th ಇದ್ದವ್ರು ಕಾಲೇಜ್ಗೆ ಇರಂಗಿಲ್ಲ. ಬಟ್ ತಂದೆ ತಾಯಿ ಪ್ರತಿ ವರ್ಷ ಇರ್ತಾರೆ ನಿಮ್ಮ ಜೊತೆ, ಇರ್ತಾರಿಲ್ಲ? ಏನಿಲ್ಲೋ ಬಹುತೇಕ ಇರಂಗಿಲ್ಲ ಕಾಲೇಜ್. ನೋಡ್ರಿ, ನೀವು ಹುಟ್ಟಿದನ್ ಹಿಡಿದ ಇಲ್ಲಿ ಮಠ ನಿಮ್ಮ ತಂದೆ ತಾಯಿ ನಿಮ್ಮ ಸಂಗಾಟ ಇರ್ತಾರೆ. ಸೊ ಅವರು ಕೂಡ ನೀವು ಅನ್ಬೋದು ಸರ್ ಅವರೆಲ್ಲಿ ಪಾಠ ಮಾಡ್ತಾರ, ಅವರು ಪಾಠ ಮಾಡ್ತಾರೆ. ಬಟ್ ಅವರು ಸಬ್ಜೆಕ್ಟ್ ಬೇರೆ. ಅವ್ರೇನ ಡ್ರೆಸ್ ಹಿಂಗೆ ಹಾಕುವ, ಹಿಂಗೆ ಕುಂಡ್ರಬೇಕು, ಹಿಂಗೆ ಹೇಳ್ಬೇಕು, ಇದ ತಿನ್ನು, ಇದು ತಿನ್ಬೇಡ, ಅಲ್ಲಿ ಹೋಗ್ಬೇಡ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಹೋದ್ವಾ, ಇಲ್ಲಿ ಸರಿ ಅದ, ಇದು ಮಾಡಬೇಡ, ಇದು ಮಾಡು. ಈ ಪಾಠ ಬಹಳ ಇಂಪಾರ್ಟೆಂಟ್ ಜೀವನಕ್ಕೆ, ತಿಳಿತೇನೆ. ಕೆಲವೊಬ್ರ ಈ ಅಕ್ಷರ ಜ್ಞಾನದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಇರ್ತಾರ, ಬಟ್ ಹೊರಗಿಂದ ಏನು ನಾಲೆಜ್ ಇರಂಗಿಲ್ಲ ಮತ್ತು ಗುಣದಲ್ಲಿ ಒಟ್ಟೆ ಒಳ್ಳೆಯವ್ರು ಇರಂಗಿಲ್ಲ. ಅದರಿಂದ ಅವ್ರ ಜೀವನನ ಸ್ಪಾಯ್ಲ್ ಆಗಿಬಿಡ್ತದೆ. ಅದಕ್ಕೆ ತಂದೆ ತಾಯಿ ಮಾರ್ಗದರ್ಶನ ಬೇಕು. ಮತ್ತು ಅದ್ರಾಗ ತಂದೆ ತಾಯಿ ಜೊತೆ ಅಜ್ಜಾಯಿ ಮಾರ್ಗದರ್ಶನ ಸಿಕ್ಕಿತ್ತೇಳಿ ಅಜ್ಜಾಯಿಗಳು ಇರ್ತಾರಲ್ಲ, ಹಳಿ ಗಿಡ ಇದ್ದಂಗ, ಅವ್ರ ಮಾರ್ಗದರ್ಶನದಾಗ ಯಾರು ಬೆಳಿತಿರಲ್ಲ ಅತಿ ಪುಣ್ಯವಂತರು. ನಾನು ಅಜ್ಜಾಯಿ ಮಾರ್ಗದರ್ಶನದಾಗ ಬೆಳೆದವು ತಂದೆ ತಾಯಿಗಿಂತ. ಅವ್ರು ಕೊಡುವಂತ, ಅವ್ರು ಹೇಳುವಂತ ಮಾತು, ಅವ್ರು ಮಾಡುವಂತ ಏನೋ ಇದನ್ನದವಲ್ಲ ರಿಯಲ್ ಇರ್ತಾವ, ಪ್ಯೂರ್ ಇರ್ತಾವ. ಓಕೆ, ಪಟ್ಟನ್ ತಿಳಿಯತೈತಿ, ಲಕ್ಷ ಕಡೆ ಇರ್ಲಿ. ಓಕೆ, ಈಗ ಮತ್ತೊಮ್ಮೆ ತಮಗೆಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳು ಹೇಳ್ತಾ, ನಿನ್ನೆ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತ ಪಾಠದ ಸ್ವಲ್ಪ ಪರಿಚಯ ನಿನ್ನ ನಾವು ಮಾಡ್ಕೊಂಡಿದ್ವು. ಇವತ್ತು ಸ್ವಲ್ಪ ಪಾಠದ ಕಡೆ ಬರೋಣ. ಇಲ್ಲಿ ಒಂದು ಪ್ರಯೋಗದ ಚಿತ್ರ ತೆಗೆದೀನಿ. ಈಗ ಸದ್ಯ ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ, ಅದ್ರ ಚಿತ್ರದ ಮೂಲಕ ತಿಳಿಸ್ತೀನಿ. ಇದೊಂದು 2 ಸೆಂಟಿಮೀಟರ್ ಅದಂತ ಮ್ಯಾಗ್ನೀಸಿಯಂ ತಂತಿ. 2 ಸೆಂಟಿಮೀಟರ್, 1 ಸೆಂಟಿಮೀಟರ್ ಎಷ್ಟಿರ್ತೈತಿ? ಗೊತ್ತಿತ್ಲ? 2 ಸೆಂಟಿಮೀಟರ್ ಅಂದ್ರೆ ಎಷ್ಟು ಉದ್ದ ಇರ್ಬೋದು? ಆ ತಂತಿಯನ್ನ ಏನ್ ಮಾಡ್ದ, ಒಂದು ಇಕ್ಕಳ ಅಂದ್ರೆ ಒಂದು ಚಿಮಟ ಅದ್ರಲ್ಲಿ ಇಕ್ಕಳ ಸಹಾಯದಿಂದ ಹಿಡಿದದನ್ನ ಈ ಮಧ್ಯಸಾರ ದೀಪ ಅಥವಾ ಮೇನ್ಬತ್ತಿ ತೋರಿ ಅದನ್ನ ಹೊತ್ತಿಸ್ರಿ, ಅದ್ರ ಮೇಲೆ ಅದನ್ನ ಉರಿಸ್ರಿ. ಉರ್ಸಾನ ಏನಾಗ್ತೈತಿ, ಮ್ಯಾಗ್ನೇಷಿಯಂ ತಂತಿ ಉರ್ಸೋತ್ನಾಗ ಸ್ವಲ್ಪ ನಿಮ್ ಕಣ್ಣಿನಿಂದ ದೂರ ಇಟ್ಕೋರಿ. ಅದನ್ನ ಹತ್ಯಾಕ ತಗೋಬೇಡ್ರಿ, ಕಣ್ಣಿಗೆ ಹಾನಿಯಾಗುವಂತ ಚಾನ್ಸಸ್ಗಳು ಇರ್ತಾವ. ಉರ್ಸಾನ ಅಗದಿ ಪ್ರಕಾಶಮಾನವಾದಂತ ಬೆಳಕು ಬರ್ತದ. ಬೆಳಕು ಬಂದ ಆ ಮ್ಯಾಗ್ನೇಷಿಯಂ ತಂತಿ ಬಿಳಿ ಬಣ್ಣದ ಬೂದಿ ಆಗಿಬಿಡ್ತದ. ಆ ಬೂದಿಯನ್ನ ಒಂದು ವಾಚ್ ಗ್ಲಾಸ್ ಅಂದ್ರೆ ಒಂದು ಪ್ಲಾಸ್ಟಿಕ್ ಟೈಪ್ ಒಂದು ಲೋಟ ಇರ್ತದ. ಆ ಲೋಟದಾಗ ವಾಚ್ ಗ್ಲಾಸ್ ಯಾಕಂದ್ರ ಅದ್ರಾಗ ಏನೋ ಹಾಕಿದ್ರೆ ಕಾಣ್ತದ, ನಾವು ಅದಕ್ಕೇನು ಮುಚ್ಚಳಿಕೆ ಇರಂಗಿಲ್ಲ ಅಂತ ಒಂದು ಲೋಟದಲ್ಲಿ ಅದನ್ನ ಹಾಕ್ರಿ. ಹಾಕಿದ ನಂತರ ನೋಡ್ರಿ, ಮೊದಲ ಮ್ಯಾಗ್ನೇಷಿಯಂ ತಂತಿತ್ತು, ಉರಿತು, ಬೂದಿ ಆಯ್ತು. ನಂತರ ಅದು ಏನಾಯ್ತು, ನಂತರ ಅದು ಬರೀ ಮ್ಯಾಗ್ನೇಷಿಯಂ ತಂತಿ ಉಳಿಲ್ಲ, ಮ್ಯಾಗ್ನೇಷಿಯಂ ಆಕ್ಸೈಡ್ ಆಯ್ತು. ಏನಾಯ್ತು? ಮ್ಯಾಗ್ನೇಷಿಯಂ ಆಕ್ಸೈಡ್. ಯಾಕಾಯ್ತು? ಮ್ಯಾಗ್ನೇಷಿಯಂ ತಂತಿ ಮತ್ತು ಆಕ್ಸಿಜನ್ ಉರಿತಿತ್ಲ, ಅವಾಗ ಆಕ್ಸಿಜನ್ ಬಳಸ್ಕೊತಿದ್ ಗಾಳಿ ಅಂದ್. ಮ್ಯಾಗ್ನೇಷಿಯಂ ತಂತಿ ಮತ್ತು ಆಕ್ಸಿಜನ್ ಎರಡು ಕ್ರಿಯೆಗೊಂಡು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗ್ತೈತಿ. ಇದನ್ನ ಸೂತ್ರದಾಗ ನಾ ಹೇಳೀನಿ.
ಇದು ಅಕ್ಷರದಾಗ ಒಂದು ಶಬ್ದಗಳಲ್ಲಿ ಬರ್ದೇನಿ ಈ ಸೂತ್ರ. ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಅದನ್ನ ಸೂತ್ರ Mg+O2 MgO ಅಂತ ಹೇಳಿ ಬರ್ದೇನಿ. ಬಟ್ ಇದು ಕಚ್ಚಾ ಫಾರ್ಮುಲಾ ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಓದ್ 2 ಐತಿ, ಇಲ್ಲಿ ಓದ್ 1 ಐತಿ. ಸುಮ್ ಕಚ್ಚಾ ಫಾರ್ಮುಲಾ ಇದು, ಸಮೀಕರಣ ಕಚ್ಚಾ ಐತಿ. ಇರ್ಲಿ, ಇಷ್ಟು ಪ್ರಯೋಗ ತಿಳಿತದ ಅಂದ್ರೆ ಇಲ್ಲಿ ಏನಾರು ಒಂದು ರಾಸಾಯನಿಕ ಕ್ರಿಯೆ ನಡೆದೈತಿ. ನಾವು ನೀನ್ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಮುತ್ತಲು ನಡೆಯುವಂತ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ರಾಸಾಯನಿಕ ಕ್ರಿಯೆಗಳು ನಡೆದೈತಿ ಅಥವಾ ನಡೆದಾವ ಅಂತ ತಿಳ್ಕೊಬೇಕಾದ್ರ ಕೆಲವು ವೀಕ್ಷಣೆಗಳು ಅದಾವ. ಅತ್ರ ನಾವು ಅಬ್ಸರ್ವ್ ಮಾಡ್ಬೇಕು. ಅತ್ರ ಒಂದ್ ಯಾವ್ದಾರ ನಿಮ್ಗೆ ಕಂಡು ಬತ್ತಂದ್ರ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದೈತಿ ಅಂತ ತಿಳ್ಕೊಬೇಕು. ಅವ್ ಯಾವ್ಯಾವ ಇಲ್ಲಿ ನೋಡ್ರಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವುದು ಹೇಗೆ? ಹೆಂಗ್ ನೋಡ್ರಿ, ಈ ಕೆಳಗಿನವುಗಳ ವೀಕ್ಷಣೆಯಲ್ಲಿ ಯಾವ್ದಾದ್ರು ಒಂದು ಸಹಾಯ ನಮ್ಗೆ ಮಾಡ್ತಾವ ವೀಕ್ಷಣೆ. ಯಾವ್ದು ನೋಡ್ರಿ, 1ನೇದ ಸ್ಥಿತಿ ಬದಲಾವಣೆ, 2ನೇದ ಬಣ್ಣದಲ್ಲಿ ಬದಲಾವಣೆ, 3ನೇದ ಅನಿಲದ ಬಿಡುಗಡೆ, 4ನೇದ ತಾಪದಲ್ಲಿ ಬದಲಾವಣೆ. ಸ್ಥಿತಿ ಬದಲಾವಣೆ ಅಂದ್ರ ಅದು ಮೊದಲು ಯಾವ ಸ್ಥಿತಿದಾಗಿತ್ಲ, ಮೊದಲು ಯಾವ ಪೊಸಿಷನ್ ಅಥವಾ ರೂಪರೇಷೆದಾಗಿತ್ಲ, ನಂತರ ಇರಂಗಿಲ್ಲ. ಅದ ನಂತರ ಹತ್ರದ ಚೇಂಜ್ ಆಗಿಬಿಟ್ರಿ ಸ್ಥಿತಿ. ಈ 4ನೇದು ಬರೀ ಒಂದು ಸ್ಥಿತಿ ಬದಲಾವಣೆ ಆಗೈತೆ ತಿಳ್ಕೊಂಡ್ಬಿಡುದು. ಇಲ್ಲೇನ್ರಿ ರಾಸಾಯನಿಕ ಕ್ರಿಯೆ ನಡೆದದ. ಯಾವ ಕ್ರಿಯೆ ನಡೆದದ? ರಾಸಾಯನಿಕ ಕ್ರಿಯೆ. ತಿಳಿಯತೈತಿ. 2ನೇದು ಬಣ್ಣದಲ್ಲಿ ಬದಲಾವಣೆ, ಮೊದಲು ಯಾವ ಬಣ್ಣ ಇರ್ತಿತ್ಲ ನಂತರ ಆ ಬಣ್ಣ ಇರಂಗಿಲ್ಲ, ಬ್ಯಾರೆ ಬಣ್ಣ ಆಗ್ಬಿಡ್ತದ. ಈ 4 ಬರೀ ಬಣ್ಣದಲ್ಲಿ ಬದಲಾವಣೆ ತೋರಿಸ್ರು ತಿಳ್ಕೊಂಡ್ಬಿಡದ ಅಲ್ಲಿ ರಾಸಾಯನಿಕ. ಈಗ ನೋಡ್ರಿ, ಕೆಬ್ಬನದ ಒಂದು ನಾನು ನಿನ್ ಹೇಳಿ ಹೊಸ ಚಳಿ ಹೊರಗೆ ಹೋಗಿದ್ರು ಒಂದ್ 8 ದಿನ, ನಂತರ ಹತ್ರ ಬಣ್ಣದಲ್ಲಿನೂ ಬದಲಾವಣೆ ಆಗಿರ್ತೈತಿಲ್ಲ. ಅವಾಗ ನಾವ್ ಏನ್ ಹೇಳೋದು, ಇಲ್ಲ ಕೆಮಿಕಲ್ ಏನ್ರಿ ಫಂಕ್ಷನ್ ನಡೆದ, ರಾಸಾಯನಿಕ ಕ್ರಿಯೆ ನಡೆದದ. ಅನಿಲದ ಬಿಡುಗಡೆ, ಆ ವಸ್ತುವಿನ ಒಳಗಿಂದ ಅನಿಲ ಬಿಡುಗಡೆ, ಗ್ಯಾಸ್ ಬಿಡುಗಡೆ ಆಗ್ತದ. ಏನ್ ಬಿಡುಗಡೆ ಆಗ್ತದ? ಗ್ಯಾಸ್ ಬಿಡುಗಡೆ ಆಗ್ತದ. ಅವಾಗ ತಿಳ್ಕೊಂಡ್ಬಿಡ್ದು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ. ತಾಪದಲ್ಲಿ ಬದಲಾವಣೆ, ಅದ್ರದ್ದು ಉಷ್ಣತೆ ಇರ್ತದಲ್ಲ ಅದು ಹೆಚ್ಚ ಕಡಿಮೆ ಆಗ್ಬೋದು, ತಾಪದಲ್ಲಿ ಬದಲಾವಣೆ ಆಗ್ಬೋದು, ಸೇಮ್ ಇದ್ದಂಗೆ ಇರಂಗಿಲ್ಲ. ಅವಾಗ ತಿಳ್ಕೊಂಡ್ಬಿಡುದು ಏನಾಗೈತಿ ರಾಸಾಯನಿಕ ಕ್ರಿಯೆ. ಇನ್ನು ಹಾಲು ಮೊಸರು ಆಗೋದು, ಮೊಸರು ತಂಪು ಇರ್ತೈತಿಲ್ಲ, ಯಾಕಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿರ್ತೈತಿ ಅಲ್ಲಿ. ಇತ್ರನ್ನೆಲ್ಲ ನೆನಪು ಹೆಂಗೆ ಇಟ್ಕೋದ? ಇಂಗ್ಲಿಷ್ನಾಗ ಒಂದು ಫಾರ್ಮುಲಾ ಐತಿ, GST-C. ಇದೊಂದು ಫಾರ್ಮುಲಾ. ಇವ್ 4 ಪಾಯಿಂಟ್ ನೀವು ನೆನಪು ಹೆಂಗೆ ಇಟ್ಕೊಳ್ಳೋದು. ಜಿ ಅಂದ್ರೆ ಗ್ಯಾಸ್, ಜಿ ಅಂದ್ರೆ ಏನ? ಗ್ಯಾಸ್ ಅಂದ್ರ ಅನಿಲ, ಅನಿಲದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಅಂದ್ರೆ ಗ್ಯಾಸ್ ರಿಲೀಸ್ ಆಗ್ತೈತಿ, ಅನಿಲ ಬಿಡುಗಡೆ ಆಗ್ತದ. ಏನ್ ಬಿಡುಗಡೆ ಆಗ್ತದ? ಅನಿಲ. ಜಿ ಅಂದ್ರೆ ಗ್ಯಾಸ್. ಈ ಪಾಯಿಂಟ್ ತಿಳಿಯತೈತಿ. ಎಸ್ ಅಂದ್ರೆ ಸ್ಟೇಟ್, ಸ್ಥಿತಿ ಬದಲಾವಣೆ. ಏನ್ ಬದಲಾವಣೆ? ಸ್ಥಿತಿ ಬದಲಾವಣೆ. ತಿಳಿಯತೈತಲ್ಲ? ಅದು ವಿಡಿಯೋ ಕಡೆ ಬಿಡ್ರಿ, ಈ ಕಡೆ ನೋಡ್ರಿ, ಒಟ್ಟು ತಿಳಿಯತೈತಲ್ಲ. ಆಮೇಲೆ ಟಿ ಅಂದ್ರೆ ಟೆಂಪರೇಚರ್, ತಾಪದಲ್ಲಿ ಬದಲಾವಣೆ. ಆಮೇಲೆ ನೆಕ್ಸ್ಟ್ ಸಿ ಕಲರ್. ಯಾವುದು ಇದು? ಕಲರ್. ಸಿ ಫಾರ್ ಕಲರ್. ನೀವು GST ಕೇಳಿರಲ್ಲ, ಟ್ಯಾಕ್ಸ್ ತುಂಬ್ತಿರ್ತಾರ, ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ, ಈಗ ಎಲ್ಲ ಕಡೆ ಲಾಗು ಮಾಡಿದಾರೆ. ಅದನ್ನ ಒಂದು ಶಾರ್ಟ್ ಫಾರ್ಮ್ ಇಲ್ಲಿ, GST, ಗ್ಯಾಸ್, ಸ್ಟೇಟ್, ಟೆಂಪರೇಚರ್ ಅಂಡ್ ಕಲರ್. ಇದೊಂದು ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಳಕ. ತಿಳಿತು? ಕ್ಲಿಯರ್ ಆಯ್ತು? ಓಕೆ. ಇನ್ನು ಮುಂದೆ ನಾವು